ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ಕೆಲವು ವಿಚಾರಗಳನ್ನು ಗಹನವಾಗಿ ಚರ್ಚೆ ಮಾಡ್ತಕ್ಕಂಥದ್ದು, ಅನುಭವಿಗಳ ಜೊತೆಯಲ್ಲಿ ಕೆಲವು ವಿಚಾರಗಳನ್ನು ನೀವು ಪರಸ್ಪರ ವಿನಿಮಯ ಮಾಡಿಕೊಳ್ಳೋದ್ರಿಂದ ನಿಮ್ಮ ವ್ಯವಹಾರಕ್ಕೆ ಒಂದಷ್ಟು ಅನುಕೂಲವಾಗ್ತಕ್ಕಂಥದ್ದಿದೆ. ಜೊತೆಗೆ ಬಂಧುಗಳ ಮಧ್ಯದಲ್ಲಿ, ಸಹೋದರರ ಮಧ್ಯದಲ್ಲಿ ತುಂಬ ಅನ್ಯೋನ್ಯತೆಯನ್ನು ಈ ದಿವಸ ಕಾಣಲಿಕ್ಕೆ ಅವಕಾಶಗಳು ಹೆಚ್ಚಾಗಿರ್ತಕ್ಕಂಥದ್ದು. ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಯೋಜನೆಗಳನ್ನು ಮಾಡ್ತೀರಿ. ಮಕ್ಕಳನ್ನು ಯಾವ ರೀತಿ ಓದಿಸ್ಬೇಕು, ಅವರ ಭವಿಷ್ಯ ಏನು, ಹೇಗೆ ಅವರ ಭವಿಷ್ಯವನ್ನು ರೂಪಿಸಬೇಕು, ಅವರಿಗೆ ಏನಾದರೂ ಒಂದಷ್ಟು ಆಪದ್ಧನ ಅಂತ ಇಡಬೇಕು, ಇವೆಲ್ಲದರ ಬಗ್ಗೆ ಆಲೋಚನೆಗಳು ಬರ್ತಕ್ಕಂಥದ್ದಿದೆ. ಪ್ರತಿಭೆ ಇರತಕ್ಕಂಥವರಿಗೆ ಅವಕಾಶಗಳು ಹೆಚ್ಚಾಗಿ ಸಿಕ್ಕುವಂತಹ ದಿವಸ. ತಮ್ಮಲ್ಲಿ ಪ್ರತಿಭೆ ಇದ್ದರೂ ಕೂಡ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತಾದಾಗ ಯಾವ ಪ್ರಯೋಜನಗಳು ಕೂಡ ಆಗದೇ ಇರುವಂಥದ್ದಿರುತ್ತೆ. ಆರ್ಥಿಕವಾದಂತಹ ಸಮಸ್ಯೆಗೆ ಪರಿಹಾರ ದೊರೆಯುವಂತಹ ದಿವಸ ಇದಾಗಿದೆ. ಕಲಾಕ್ಷೇತ್ರದಲ್ಲಿ ಯಾರಿಗೆ ಪರಿಣಿತಿ ಇದೆಯೋ ಅಂಥವರಿಗೆ ಹೊಸ ಹೊಸ ಅವಕಾಶಗಳು ಸಿಗ್ತಕ್ಕಂತಹ ವಿಶೇಷವಾದಂತಹ ದಿವಸವಾಗಿದೆ. ಮನೆ ದೇವರನ್ನು ಪ್ರಾರ್ಥನೆ ಮಾಡಿ, ನಿಮಗಿರತಕ್ಕಂತಹ ಗೊಂದಲಗಳು ದೂರವಾಗಲಿ, ಕಷ್ಟ ನಷ್ಟಗಳು ದೂರವಾಗಲಿ, ಆನಂದ ಸುಖ ಶಾಂತಿ ನಿಮ್ಮ ಪರವಾಗಿ ಇರಲಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಷಭ ರಾಶಿ. ಸರ್ಕಾರಿ ಕೆಲಸಗಳ ತೊಂದರೆ ನಿಮಗೆ ನಿವಾರಣೆಯಾಗುವಂಥದ್ದಿದೆ. ಸರ್ಕಾರದಿಂದ ಆಗಬೇಕಾದಂತಹ ಕೆಲಸಗಳಲ್ಲಿ ವಿಳಂಬವಾಗ್ತಕ್ಕಂಥದ್ದು ಇದು ಸತ್ಯವಾದರೂ ಕೂಡ ಕೆಲವರಿಗೆ ಅದು ತುಂಬ ಮಾನಸಿಕವಾದಂತಹ ಬೇಸರವಾಗುವಂತಹ ಪರಿಸ್ಥಿತಿಯನ್ನು ತಂದೊಡ್ಡುತ್ತೆ. ಅಂತಹ ವಿಚಾರಗಳು ದೂರವಾಗುವಂಥದ್ದಿದೆ. ಅಧಿಕಾರ ವರ್ಗದಿಂದ ಮೆಚ್ಚುಗೆಯ ಸಾಧ್ಯತೆ ಇದೆ. ಅಂದರೆ ನಿಮ್ಮ ಕಚೇರಿಯಲ್ಲೋ ಅಥವಾ ನಿಮ್ಮ ವೃತ್ತಿಯಲ್ಲೋ ನಿಮಗಿಂತ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗತ್ತೆ. ನಿಮ್ಮ ಕೆಲವು ಕೆಲಸಗಳಿಗೆ ಸ್ನೇಹಿತರ ಸಹಾಯವೂ ಕೂಡ ಈ ದಿವಸ ದೊರಕುತ್ತೆ. ಹಾಗಾಗಿ ಧೈರ್ಯವಾಗಿ ನೀವು ಅಂದುಕೊಂಡಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಉತ್ತಮವಾದಂತಹ ಸಮಯ. ಪತಿಪತ್ನಿಯರ ನಡುವೆ ಜಗಳ ಸಂಭವಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸಾಂಸಾರಿಕವಾದಂತಹ ಕೌಟುಂಬಿಕವಾದಂತಹ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ವ್ಯಾಪಾರಿಗಳಿಗೆ ಅಲ್ಪ ಲಾಭ, ಜೊತೆಗೆ ಏನೋ ಒಂದಷ್ಟು ನಷ್ಟ ಆಗತ್ತೆ ಅನ್ನುವಂತಹ ಭಯ ಇದ್ದರೆ ಅದು ದೂರವಾಗುವಂತಹ ದಿವಸ. ಹಾಗಾಗಿ ತುಂಬ ಆದಾಯ ಬರದೇ ಇದ್ದರೂ ಕೂಡ ಹಾಕಿದಂತಹ ಬಂಡವಾಳಕ್ಕೋ ಅಥವಾ ನೀವು ನಿರೀಕ್ಷೆ ಮಾಡ್ತಕ್ಕಂತಹ ಅಲ್ಪ ಮಟ್ಟಿನ ಲಾಭಕ್ಕೋ ಈ ದಿವಸ ಅವಕಾಶ ಇರತಕ್ಕಂಥದ್ದು. ಕೆಲಸ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಒಂದಷ್ಟು ಸಿಹಿ ಸುದ್ದಿ ಸಿಕ್ಕುತ್ತೆ. ಕೆಲಸ ಸಿಕ್ಕೇ ಬಿಡ್ತು ಅಂತಲ್ಲ, ಅದಕ್ಕೆ ಪೂರಕವಾದಂತಹ ಮುಂಬರುವಂತಹ ದಿವಸದಲ್ಲಿ ಕೆಲಸಕ್ಕೆ ಅನುಕೂಲವಾಗುವಂತಹ ಸೂಚನೆಗಳು ನಿಮ್ಮದಾಗ್ತಕ್ಕಂಥದ್ದು. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ. ಅನುಕೂಲ ಇರತಕ್ಕಂಥವರು ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ. ಶುಭವಾಗಿ. ಮಿಥುನ ರಾಶಿ. ಬೇರೆಯವರ ಕೆಲಸದ ಜವಾಬ್ದಾರಿಯನ್ನು ನೀವು ಹೊತ್ತುಕೊಳ್ಳುವಂಥದ್ದು ಬೇಡ. ಯಾರೋ ಬಂದು ನಿಮ್ಮನ್ನು ಆಶ್ರಯ ಕೇಳ್ತಾರೆ ಅಥವಾ ಈ ಕೆಲಸವನ್ನು ಮಾಡಿಕೊಡಿ ಅಂತ ಕೇಳ್ತಾರೆ, ನಾನೇ ಪೂರ್ಣವಾಗಿ ಅದೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿ ಜವಾಬ್ದಾರಿ ತಗೊಳ್ಳುವಂಥದ್ದಿದೆಯಲ್ಲ, ಅದರಿಂದ ನಿಮಗೆ ತೊಂದರೆ ಅನ್ನುವಂಥದ್ದಿದೆ. ಅನಾವಶ್ಯಕವಾದಂತಹ ಪ್ರಯಾಣವನ್ನು ಈ ದಿವಸ ಮಾಡಲೇಬಾರದು ಅನ್ನುವಂಥದ್ದಿದೆ. ಮಾತನ್ನು ಮೀರಿ ಮಿತಿ ಮೀರಿ ಸ್ವೇಚ್ಛೆಯಾಗಿ ವರ್ತಿಸಿದರೆ ಆಗುವಂತಹ ಅನಾಹುತಗಳನ್ನು ಎದುರಿಸಬೇಕಾಗತ್ತೆ ಎನ್ನುವಂಥದ್ದು. ಉಚಿತವಾದಂತಹ ಸಮಯವನ್ನು ಅಧ್ಯಯನ ಅಥವಾ ವಿಚಾರಗಳನ್ನು ತಿಳ್ಕೊಳ್ಳೋದ್ರ ಬಗ್ಗೆ, ಮಾಹಿತಿಯನ್ನು ಸಂಗ್ರಹಿಸುವ ಬಗ್ಗೆ ವಿನಿಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ನಕಲಿ ಖರೀದಿಯಿಂದ ಮೋಸ ಹೋಗುವಂತಹ ಸಾಧ್ಯತೆ. ಯಾವುದೋ ಒಂದು ಪದಾರ್ಥವನ್ನು ಕೊಂಡುಕೊಳ್ಬೇಕು ಅಂತ ಹೇಳಿ ಹಣವನ್ನು ಹೂಡಿಕೆ ಮಾಡುವಂಥದ್ದು, ಹಣವನ್ನು ಕೊಡುವಂಥದ್ದಾಗತ್ತೆ. ಆದರೆ ಆ ವಸ್ತು ಮೂಲ ರೂಪವಾಗಿ ಇರುವುದಿಲ್ಲ, ಅದು ನಕಲಿಯಾಗಿರುತ್ತೆ ಎನ್ನುವಂಥದ್ದು ನಿಮಗೆ ಮೋಸಕ್ಕೆ ಕಾರಣವಾಗತ್ತೆ. ಉದ್ಯೋಗದಲ್ಲಿ ಹಣ ಕಡಿಮೆಯಾಗ್ತಕ್ಕಂಥದ್ದು, ಹಣದ ವಿಚಾರಕ್ಕೆ ಜಗಳ ಮಾಡ್ತಕ್ಕಂಥದ್ದು, ಸಾಲ ಬಡ್ಡಿ ಇತ್ಯಾದಿ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡು ಅವಮಾನಕ್ಕೆ ಕಾರಣವಾಗ್ತಕ್ಕಂಥದ್ದೆಲ್ಲವನ್ನ ಅನುಭವಿಸಬೇಕಾಗತ್ತೆ. ಈ ದಿವಸ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಅನುಕೂಲ ಅವಕಾಶಗಳಿದ್ದವರು
ಗಣಪತಿಯ 108 ನಾಮಾವಳಿಗಳನ್ನು, ಅಷ್ಟೋತ್ತರ ಶತನಾಮಾವಳಿಗಳನ್ನು ಹೇಳಿಕೊಳ್ಳಿ, ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ ಕಮಿಷನ್ ಏಜೆಂಟ್ಗಳಿಗೆ ಲಾಭ ಸಿಕ್ಕುವಂತಹ ದಿವಸ. ಅದು ಯಾವುದೇ ಕ್ಷೇತ್ರ ಆಗಿರಲಿ, ಅದು ಸಂಬಂಧಪಡದೇ ಇರತಕ್ಕಂಥದ್ದು. ಆದರೆ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ಕಮಿಷನ್ ಏಜೆಂಟ್ಗಳಿಗೆ ವಿಶೇಷವಾದಂತಹ ಲಾಭ ದೊರಕುತ್ತೆ. ಮನೆಯವರಿಗೆ ಸಂತೋಷ, ತೃಪ್ತಿ ಎಲ್ಲವೂ ಕೂಡ ಆಗುತ್ತೆ. ಇಷ್ಟು ದಿವಸ ನೀವು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕವಾಯಿತು ಅನ್ನುವಂತಹ ಮಾತು ಅವರಿಂದ ಬರುತ್ತೆ. ತುಂಬ ಕೆಲಸದ ಒತ್ತಡ, ಆ ಕೆಲಸದ ಒತ್ತಡಕ್ಕೆ ಹೋಲಿಸಿದರೆ ಆದಾಯ ಕಡಿಮೆ ಅನ್ನುವಂಥ ಮನಸ್ಸಿನಲ್ಲಿ ಅನಿಸುವಂಥದ್ದು. ಒತ್ತಡವನ್ನು ದೂರ ಮಾಡಿಕೊಳ್ಳಿ. ವಿಶ್ರಾಂತಿ ನಿಮಗೆ ಅಗತ್ಯವಾಗಿ ಬೇಕಾಗಿರುತ್ತೆ. ಮಕ್ಕಳಿಗೋಸ್ಕರವಾಗಿ ಹಣ ವ್ಯಯವನ್ನು ಮಾಡ್ತೀರಿ, ಅದರಿಂದ ಸಂತೋಷವನ್ನೂ ಕೂಡ ಅನುಭವಿಸ್ತೀರಿ. ಅದು ನಿಮಗೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಗಟ್ಟಿತನವನ್ನು ತಂದುಕೊಡ್ತಕ್ಕಂಥದ್ದು. ಹಣ ಹೂಡಿಕೆಗೆ ಬೇರೆಯವರು ನಿಮಗೆ ಹೇಳಿದರೂ ಕೂಡ, ಪ್ರಚೋದನೆ ಮಾಡಿದರೂ ಕೂಡ ನೀವು ಹಿಂಜರಿತಕ್ಕಂಥದ್ದು. ಇದು ಒಂದು ರೀತಿಯಲ್ಲಿ ಬಹಳ ಒಳ್ಳೆಯದು ಅಂತ ಹೇಳಬೇಕು. ಶಿವಾರಾಧನೆಯನ್ನು ಮಾಡಿ, ಈಶ್ವರನ ಪ್ರಾರ್ಥನೆಯನ್ನು ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.